ನನ್ನ ಪ್ರಾಪರ್ ಇನ್ಫಾರ್ಮೇಷನ್ ಇಲ್ಲದಲ್ಲೇ ಕಮೆಂಟ್ ಮಾಡೋದು ಚೆನ್ನಾಗಿರಲ್ಲ. ಭಾಳ ಹೆಮ್ಮೆ ಇದೆ. ಮೋಸ್ಟ್ ಕ್ವಶನ್ಡ್ ಆ್ಯಕ್ಟರ್ ನಾನು ಏನು ಮಾಡಿದ್ರು ಭಾಳ ಪ್ರಶ್ನೆಗಳು ಬರುತ್ತಲ್ಲ, ಅದು ನನಗೆ ಭಾಳ ಖುಷಿ ಇದೆ. ಅದು ಭಾಳ ಎಚ್ಚರಿಕೆಯಿಂದ ಇಡುತ್ತೆ, ಇನ್ನೂ ಜಾಸ್ತಿ ಕೆಲಸ ಮಾಡೋ ಕಡೆ ಫೋಕಸ್ ಮಾಡುತ್ತೆ. ಬಟ್ ಏನಕ್ಕೆ ಅಂದರೆ ನಾನು ಮೇಜರಾಗಿ ಕರೆಕ್ಟು ನಾನು ಇನ್ನೊಂದು ವಿಷಯ ಹೇಳಬೇಕಾಗಿರೋದು, ಈಗ ಡಾಲಿ ಬಿರಿಯಾನಿ ತಿಂದ ಅಥವಾ ಡಾಲಿ ಹಿಂಗೆ ಅಂದರೆ ದ ಮೋಸ್ಟ್ ಡೇಂಜರಸ್ ಜಾಬ್ ಅದು. ಅಂದರೆ ನೀವೇನಾದರೂ ಒಳ್ಳೇದು ಹೇಳಕ್ಕೆ ಹೋಗೋದಿದೆಯಲ್ಲ, ಅದು ದ ಮೋಸ್ಟ್ ಡೇಂಜರಸ್ ಜಾಬ್ ಸೊಸೈಟಿಲಿ. ಅದು ಭಾಳ ಕಷ್ಟ. ಯಾಕೆಂದರೆ ಎಲ್ಲರೂ ಮನುಷ್ಯರು, ಎಲ್ಲರೂ ತಪ್ಪು ಮಾಡೋಕ್ಕೆ ಸಾಧ್ಯ, ಅಥವಾ ಈಗ ಎಲ್ರಿಗೂ ಎಲ್ಲ ಜ್ಞಾನವೂ ಇರೋಲ್ಲ. ನಾನೇನು ಭಾಳ ದೊಡ್ಡ ಜ್ಞಾನಿ ಅಲ್ಲ. ಸೊ ಕೆಲವೊಂದು ನಾವು ಹೇಳಿರ್ಬೋದು, ಕೆಲವೊಂದು ಬೇರೆಯವ್ರ ಪಾಯಿಂಟ್ ಆಫ್ ವ್ಯೂವಲ್ಲಿ ಅದು ಬೇರೆ ಥರ ಕಾಣಿಸ್ಬೋದು. ಸೊ ಪ್ರಶ್ನೆಗಳು ಬರೋದೆಲ್ಲ ಸಹಜ. ಬಟ್ ಇದ್ರ ಜೊತೆಗೆ ಐ ಥಿಂಕ್ ಡಾಲಿ ಏನು ಮಾಡ್ತಿದ್ದಾನೆ ಅನ್ನೋದು ಚರ್ಚೆ ಆಗಬೇಕಲ್ಲ, ಅದಾಗ್ತಾ ಇಲ್ಲ ನನಗೆ. ಅದಕ್ಕೆ ನನಗೆ ಮಾತಾಡಬೇಕು ಅಂತ ಅನಿಸಿದ್ದು. ಅಂದರೆ ರೊಚ್ಚಿಗೆದ್ದ ಡಾಲಿ ಬಿರಿಯಾನಿ ವಿವಾದಕ್ಕೆ ಡಾಲಿ ಸಿಡಿಮಿಡಿ. ಪ್ರಿಯ ಸ್ನೇಹಿತರೆ, ಡಾಲಿ ಧನಂಜಯ್ ಅವರು ಇವತ್ತು ತುಂಬ ಅಕ್ಷರಶಃ ರೊಚ್ಚಿಗೆದ್ದಿದ್ರು. ಒಂದು ರೀತಿ ಅಸಮಾಧಾನಗೊಂಡಿದ್ದರು. ವ್ಯವಸ್ಥೆ ಯಾಕೆ ಈ ರೀತಿ ಆಗ್ತಿದೆ ಅಂತೇಳಿ ಕಳವಳವನ್ನು, ಬೇಸರವನ್ನು ವ್ಯಕ್ತಪಡಿಸಿದರು. ಹಾಗಿದ್ರೆ ಅತ್ಯಂತ ಪ್ರಬುದ್ಧವಾದಂಥ ನಟ ಡಾಲಿ ಧನಂಜಯ್ ಪ್ರೆಸ್ ಮೀಟಲ್ಲಿ ರೊಚ್ಚಿಗೆದ್ದಿದ್ದು ಯಾಕೆ, ಅವರ ಅಸಮಾಧಾನ ಏನು, ಇವೆಲ್ಲದ್ರ ಬಗ್ಗೆ ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಚಾರದ ಬಗ್ಗೆ ನಿಮ್ಮ ಕಮೆಂಟನ್ನು ಕೂಡ ತಿಳಿಸಿ. ನಾನು KJ ಹಳ್ಳಿ ಸುರೇಶ್. ಪ್ರಿಯ ವೀಕ್ಷಕರೇ, ಡೇರ್ ಡೆವಿಲ್ ಆದ ಡಾಲಿ ಅನ್ನುವಂಥ ಇಡೀ ಕನ್ನಡ ಚಿತ್ರರಂಗದಲ್ಲೇ ಅತ್ಯಂತ ಪ್ರಬುದ್ಧ ನಟರು ಯಾರಾದರೂ ಇದ್ದಾರೆ ಅಂತ ನಾವು ಎಣಿಸಿದಾಗ ಬೆರಳೆಣಿಕೆಯ ಮಂದಿಯಲ್ಲಿ ಡಾಲಿ ಧನಂಜಯ್ ಅವರು ಕೂಡ ಒಬ್ಬರು ಅಂತೇಳಿ ಯಾವುದೇ ಯೋಚನೆಯಿಂದಲೇ ಹೇಳಬಹುದು. ಇದನ್ನು ನಾವು ಯಾವುದೇ ಅತಿಶಯೋಕ್ತಿ ಇಲ್ದಲೇ ಹೇಳ್ತಾ ಇದ್ದೀವಿ. ಸ್ನೇಹಿತರೆ, ನಮಗೆ ಗೊತ್ತಲ್ವಾ, ಸ್ಟಾರ್ ನಟರು ಕರ್ನಾಟಕದಲ್ಲಿ ಬೇರೆ ಬೇರೆ ಫಿಲ್ಮ್ ಚಿತ್ರರಂಗದಲ್ಲಿ ಸ್ಟಾರ್ ನಟರುಗಳಿದ್ದಾರೆ. ಅಂಥ ಸ್ಟಾರು, ಇಂಥ ಸ್ಟಾರು, ಆ ಸ್ಟಾರು, ಈ ಸ್ಟಾರು ಅಂತೇಳಿ ನಮ್ಮ ಜನ ಬಟ್ಟೆ ಹರ್ಕಂತಾರೆ. ಅವ್ರಿಗೋಸ್ಕರ ಏನು ಬೇಕಾದ್ರೂ ಮಾಡ್ತಾರೆ. ಆ ಲೆವೆಲ್ಗೆ ಅಂಧಾಭಿಮಾನಿಗಳು ನಾವು ನೋಡ್ತಾ ಇದ್ದೀವಿ. ಆದರೆ ಇಂಥ ದೊಡ್ಡ ದೊಡ್ಡ ಸ್ಟಾರ್ಗಳು ನಮ್ಮ ಸಮಾಜಕ್ಕೇನಾದರೂ ಜ್ವರ ಬಂದಾಗ, ನಮಗಲ್ಲ, ವ್ಯವಸ್ಥೆಗೆ ಜ್ವರ ಬಂದಾಗ, ವ್ಯವಸ್ಥೆಯಲ್ಲಿ ಏನಾದರೂ ಸಮಸ್ಯೆ ಆದಾಗ, ಏನಾದರೂ ಮಾತಾಡ್ರಪ್ಪ, ನಮ್ಮ ರಾಜ್ಯಕ್ಕೆ ತೊಂದರೆ ಆಗಿದೆ, ನಮ್ಮ ರಾಜ್ಯದ ಭಾಷೆ ಬಗ್ಗೆ ತೊಂದರೆ ಆಗಿದೆ, ನಮ್ಮ ಅಸ್ಮಿತೆ ಬಗ್ಗೆ ತೊಂದರೆ ಆಗಿದೆ, ಜಾತಿ ವ್ಯವಸ್ಥೆ ಬಂದಿದೆ, ಅಸಮಾನತೆ ಬಂದಿದೆ, ಅಸ್ಮಿತೆ ಪ್ರಶ್ನೆ ಬಂದಾಗ ಮಾತಾಡ್ರಪ್ಪ ಅಂದರೆ ಒಬ್ಬರೂ ಮಾತಾಡಲ್ಲ. ಇಂಥ ವಿಚಾರ ಅವ್ರಿಗೆ ಬೇಕಾಗಿಲ್ಲ. ಅವ್ರಿಗೇನು ಕೋಟಿ ಕೋಟಿ ದುಡ್ಡು ಬೇಕು, ಅವ್ರ ಸಿನಿಮಾ ರಿಲೀಸ್ ಆಗಬೇಕು, ದುಡ್ಡು ಬಂದು ಆ ದುಡ್ಡನ್ನು ಪ್ಯಾಕೆಟ್ಗೆ ಇಟ್ಕೋಬೇಕು, ಜನ ಅಭಿಮಾನಿಗಳು ಬಾಯ್ ಬಿಡ್ಕೋಬೇಕು, ನನ್ನ ಸ್ಟಾರ್ ಹಾಗೆ, ನಾನು ಅಂಥ ಅಭಿಮಾನಿ, ನಾನು ಇಂಥ ಅಭಿಮಾನಿ, ಅಷ್ಟು ಸಾಕು. ಆದರೆ ರಾಜ್ಯದ ಸಮಸ್ಯೆಗಳು ಬಂದಾಗ ಖಂಡಿತ ಬೇಡ. ಆದರೆ ಇಂಥ ಸ್ಟಾರ್ ನಟರ ನಡುವೆ ಡಾಲಿ ಯಾಕೆ ವಿಶೇಷ ಆಗ್ತಾರೆ ಅಂತಂದರೆ, ಅವರು ಏನಾದರೂ ರಾಜ್ಯಕ್ಕೆ ಈ ವ್ಯವಸ್ಥೆಗೆ ತೊಂದರೆ ಆದಾಗ ದನಿ ಎತ್ತುತ್ತಾರೆ. ತನ್ನ ಕೈಲಾದಷ್ಟು ತನ್ನ ವ್ಯಾಪ್ತಿಯಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ, ಜನರನ್ನ ಎಜುಕೇಟ್ ಮಾಡ್ತಾರೆ, ಜಾಗೃತಿ ಮೂಡಿಸ್ತಾರೆ. ಆ ಕಾರಣಕ್ಕೋಸ್ಕರ ಡಾಲಿ ಧನಂಜಯ್ ಇಷ್ಟ ಆಗ್ತಾರೆ. ಈಗ ಡಾಲಿ ಧನಂಜಯ್ ಯಾಕೆ ಈ ಬಿರಿಯಾನಿ ವಿವಾದಕ್ಕೆ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ? ಸ್ನೇಹಿತರೆ, ಇಷ್ಟೇ. ಡಾಲಿ ಧನಂಜಯ್ ಅವರು ಇತ್ತೀಚೆಗೆ ಅವರ ಒಂದು ವಿಡಿಯೋ, ಅಂದರೆ ಅವರು ಬಿರಿಯಾನಿ ತಿಂತಿರುವಂಥ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಎಲ್ಲ ಕಡೆ, ಎಲ್ಲ ಮಾಧ್ಯಮಗಳಲ್ಲಿ ಭಾಳ ವೈರಲ್ ಆಯಿತು. ಡಾಲಿ ಧನಂಜಯ್ ಬಿರಿಯಾನಿ ತಿಂತಿದ್ದಾರೆ, ಏನೋ ಅವರು ಅನ್ಯಗ್ರಹ ಜೀವಿ ಅನ್ನೋ ಥರದಲ್ಲಿ ಅದನ್ನೆಲ್ಲರೂ ಚರ್ಚೆ ಮಾಡಿಬಿಟ್ರು. ಅವರು ಲಿಂಗಾಯತರು ಬಿರಿಯಾನಿ ತಿಂತಾ ಇದ್ದಾರೆ, ಹಾಗೆ ಹೀಗೆ ಅಂತ. ನಮ್ಮ ಜನರ ಪ್ರಬುದ್ಧತೆ ಹೇಗಿದೆ ನೋಡಿ ಅಂತ. ಎಲ್ಲರೂ ಅಲ್ಲ, ಒಂದಷ್ಟು ಜನರ ಪ್ರಬುದ್ಧತೆ ಯಾವ ಮಟ್ಟಕ್ಕೆ ಕುಸ್ತಿದೆ ಅಂತ. ಡಾಲಿ ಧನಂಜಯ್ ಅವರು ಬಿರಿಯಾನಿ ತಿಂದರೆ ಇವ್ರಿಗೇನು ಸಮಸ್ಯೆ? ಇವತ್ತು ಪ್ರೆಸ್ ಮೀಟಲ್ಲಿ ಅದನ್ನೇ ಹೇಳಿದ್ದು, ನಾನು ಬಿರಿಯಾನಿನಾದರೂ ತಿಂತೀನಿ, ಮೊಸರನ್ನಾದರೂ ತಿಂತೀನಿ, ನಿಮಗೇನು ಸಮಸ್ಯೆ? ಅವರು ಒಂದು ಕವಿತೆನೇ ಬರ್ತಾರೆ, ನನ್ನ ಪ್ರಾಪರ್ ಇನ್ಫಾರ್ಮೇಷನ್ ಇಲ್ಲದಲ್ಲೇ ಕಮೆಂಟ್ ಮಾಡೋದು ಚೆನ್ನಾಗಿರಲ್ಲ. ಭಾಳ ಹೆಮ್ಮೆ ಇದೆ. ಮೋಸ್ಟ್ ಕ್ವಶನ್ಡ್ ಆ್ಯಕ್ಟರ್ ನಾನು ಏನು ಮಾಡಿದ್ರು ಭಾಳ ಪ್ರಶ್ನೆಗಳು ಬರುತ್ತಲ್ಲ, ಅದು ನನಗೆ ಭಾಳ ಖುಷಿ ಇದೆ. ಅದು ಭಾಳ ಎಚ್ಚರಿಕೆಯಿಂದ ಇಡುತ್ತೆ, ಇನ್ನೂ ಜಾಸ್ತಿ ಕೆಲಸ ಮಾಡೋ ಕಡೆ ಫೋಕಸ್ ಮಾಡುತ್ತೆ. ಬಟ್ ಏನಕ್ಕೆ ಅಂದರೆ ನಾನು ಮೇಜರಾಗಿ ಕರೆಕ್ಟು ನಾನು ಇನ್ನೊಂದು ವಿಷಯ ಹೇಳಬೇಕಾಗಿರೋದು, ಈಗ ಡಾಲಿ ಬಿರಿಯಾನಿ ತಿಂದ ಅಥವಾ ಡಾಲಿ ಹಿಂಗೆ ಅಂದರೆ ದ ಮೋಸ್ಟ್ ಡೇಂಜರಸ್ ಜಾಬ್ ಅದು. ಅಂದರೆ ನೀವೇನಾದರೂ ಒಳ್ಳೇದು ಹೇಳಕ್ಕೆ ಹೋಗೋದಿದೆಯಲ್ಲ, ಅದು ದ ಮೋಸ್ಟ್ ಡೇಂಜರಸ್ ಜಾಬ್ ಸೊಸೈಟಿಲಿ. ಅದು ಭಾಳ ಕಷ್ಟ. ಯಾಕೆಂದರೆ ಎಲ್ಲರೂ ಮನುಷ್ಯರು, ಎಲ್ಲರೂ ತಪ್ಪು ಮಾಡೋಕ್ಕೆ ಸಾಧ್ಯ, ಅಥವಾ ಈಗ ಎಲ್ರಿಗೂ ಎಲ್ಲ ಜ್ಞಾನವೂ ಇರೋಲ್ಲ. ನಾನೇನು ಭಾಳ ದೊಡ್ಡ ಜ್ಞಾನಿ ಅಲ್ಲ. ಸೊ
ಕೆಲವೊಂದು ನಾವು ಹೇಳಿರ್ಬೋದು, ಕೆಲವೊಂದು ಬೇರೆಯವ್ರ ಪಾಯಿಂಟ್ ಆಫ್ ವ್ಯೂವಲ್ಲಿ ಅದು ಬೇರೆ ಥರ ಕಾಣಿಸ್ಬೋದು. ಸೊ ಪ್ರಶ್ನೆಗಳು ಬರೋದೆಲ್ಲ ಸಹಜ. ಬಟ್ ಇದ್ರ ಜೊತೆಗೆ ಐ ಥಿಂಕ್ ಡಾಲಿ ಏನು ಮಾಡ್ತಿದ್ದಾನೆ ಅನ್ನೋದು ಚರ್ಚೆ ಆಗಬೇಕಲ್ಲ, ಅದಾಗ್ತಾ ಇಲ್ಲ ನನಗೆ ಮಾತಾಡಬೇಕು ಅಂತ ಅನಿಸಿದ್ದು. ಅಂದರೆ ಈಗ ನಾನೊಬ್ಬ ಆ್ಯಕ್ಟ್ರಾಗಿ ಬಂದು ನನಗೆ ಅಂತ ಪ್ರೊಡಕ್ಷನ್ ಹೌಸ್ ಮಾಡ್ಕೊಂಡಿದ್ದು ಬಡವರ ರಾಸ್ಕಲ್ ಮತ್ತು ಹೆಡ್ ಬುಷ್ ಅಂತ ಸಿನಿಮಾ. ಅದಾದಮೇಲೆ ನಾನು ಪ್ರೊಡ್ಯೂಸ್ ಟಗರುಪಲ್ಯ, ಅದಾದಮೇಲೆ ವಿದ್ಯಾಪತಿ ಅಂತ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನಿ. ಈಗ 6ನೇ ತಾರೀಕು JC ದ ಯೂನಿವರ್ಸಿಟಿ ಅಂತ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಹೆಗ್ಗಣ ಮುದ್ದು ಅನ್ನೋ ಒಂದು ಸಿನಿಮಾ ರೆಡಿ ಇದೆ. ಮದರ್ ಪ್ರಾಮಿಸ್ ಅನ್ನೋ ಒಂದು ಸಿನಿಮಾ ಪ್ರೊಡಕ್ಷನ್ ನಡೀತಾ ಇದೆ. ಝೀದು ಒಂದು ವೆಬ್ ಸೀರೀಸ್ ನಡೀತಾ ಇದೆ. ಇದ್ರ ಮಧ್ಯೆ ಡೇಡೆವಲ್ ಮುಸ್ತಫಾ ಆರ್ಕೆಸ್ಟ್ರಾ ಅಂತ 2 ಸಿನಿಮಾ ಪ್ರೆಸೆಂಟ್ ಮಾಡಿ ರಿಲೀಸ್ ಮಾಡಿದ್ದೀನಿ. ಆ್ಯಂಡ್ ಅದರಲ್ಲಿ ಮೋಸ್ಟ್ ಆಫ್ ದೆಮ್ ಸಕ್ಸಸ್ಫುಲ್. ನಮಗೆ ವಿದ್ಯಾಪತಿ ಒಂದು ನಮಗೆ ಥಿಯೇಟ್ರಲ್ಲಿ ವರ್ಕ್ ಆಗಲಿಲ್ಲ ಅಂತ ಬಿಟ್ಟರೆ ನನ್ನ ಪ್ರೊಡಕ್ಷನ್ ಎಲ್ಲ ಸಿನಿಮಾಗಳು ಸಕ್ಸಸ್ಫುಲ್. ನಾನೇನು 100 ಕೋಟಿ ವ್ಯಾಪಾರ ಮಾಡಿರೋ ಹೀರೋ ಅಲ್ಲ. ನಾನೇ ಒದ್ದಾಡ್ಕೊಂಡು ನಾನು ಬಂದು ಪ್ರೊಡಕ್ಷನ್ ಹೌಸ್ ಶುರು ಮಾಡಿ ಅದರಲ್ಲಿ ಈ ಇಯರ್ ಇಂಡಸ್ಟ್ರಿಯಲ್ಲಿ ಒಂದು 10 ಜನ ನಿರ್ದೇಶಕರು ಕೆಲಸ ಮಾಡಿರ್ತಾರೆ, 100 ಜನ ಕಲಾವಿದರು ಕಾರ್ಮಿಕರುಗಳು ಕೆಲಸ ಮಾಡಿರ್ತಾರೆ. ಆ್ಯಂಡ್ ನಾನೇನೋ ಒಂದು ಬೇರೆ ಏನೋ ಒಂದು ಓದಾಡ್ತಾ ಇದ್ದೀನಲ್ಲ, ಬೇರೆ ಏನೋ ಒಂದು ಕೆಲಸ ಮಾಡ್ತಾ ಇದ್ದೀನಲ್ಲ, ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀನಲ್ಲ, ಅದು ಬಿಸ್ನೆಸ್ಸೇ ಹೌದು. ಬಟ್ ಇಂಡಸ್ಟ್ರಿಲಿ ನಾನು ವಾಪಸ್ ಇಲ್ಲ ಇನ್ವೆಸ್ಟ್ ಮಾಡಿ ಏನೋ ಮಾಡ್ತಾ ಇದ್ದೀನಲ್ಲ, ಒಂದಿಷ್ಟು ಜನ ಸೇರ್ಕೊಂಡು ಏನೋ ಕೆಲಸ ಮಾಡ್ತಾ ಇದ್ದಾರಲ್ಲ, ವಾಟ್ ಎವರ್ ದ ರಿಸಲ್ಟ್ಸ್ ಏನು ಬರೋದು ನನಗೂ ಗೊತ್ತಿಲ್ಲ. ಬಟ್ ರಿಸ್ಕ್ ತೊಗೋತಾ ಇದ್ದೀನಲ್ಲ, ಅದ್ರ ಬಗ್ಗೆ ಮಾತುಕತೆಗಳಾಗಬೇಕು. ನನಗೆ ಏನು ಸುಟ್ಟ ಮೀನು, ಕೋಳಿ ಸಾರು ಇಷ್ಟ, ಕೀರು ಇಷ್ಟ, ನನ್ನ ರುಚಿ ನನ್ನದು, ನಿನ್ನ ರುಚಿ ನಿನ್ನದು ಅಂತ ಹೇಳ್ತಾರೆ. ಹೀಗಿರುವಾಗ ಡಾಲಿ ಧನಂಜಯ್ ಅವರು ಲಿಂಗಾಯತರು, ಅವರು ಬಿರಿಯಾನಿ ತಿಂದ್ಬಿಟ್ರು, ಲಿಂಗಾಯತರು ಬಿರಿಯಾನಿ ತಿಂತಾರ ಅಂತೇಳಿ ಚರ್ಚೆ ಶುರುವಾಗ್ತಾ ಇದೆ. ಸ್ನೇಹಿತರೆ, ನಮ್ಮ ಬೌದ್ಧಿಕ ಮಟ್ಟ ಕುಸ್ತಿರೋದು ಇಲ್ಲೇನೆ ನೋಡಿ. ಲಿಂಗಾಯತ ಸಮುದಾಯ ಅನ್ನೋದು ಅದೊಂದು ಧರ್ಮ. 12ನೇ ಶತಮಾನದಲ್ಲಿ ಬಸವಣ್ಣವರು ಮಾಡಿದಂಥ ಒಂದು ಕಾನ್ಸೆಪ್ಟ್ ಇವತ್ತು ಜಾತಿ ರೂಪ ಪಡ್ಕೊಂಡಿದೆ. ಲಿಂಗಾಯತರಾಗಲಿ, ಬ್ರಾಹ್ಮಣರಾಗಲಿ, ಇತರೆ ಮೇಲ್ವರ್ಗ ಕುರುಬರಾಗಲಿ, ಒಕ್ಕಲಿಗರಾಗಲಿ, ಯಾರೇ ಆಗಲಿ, ಯಾವುದೇ ಸಮುದಾಯ ಆಗಲಿ, ಅವರ ಆಹಾರದ ಹಕ್ಕು ಅವರಿಗೆ ಬಿಟ್ಟದ್ದು. ಆಹಾರ ಅವರ ಹೆಮ್ಮೆ. ಬಾಡೆ ನಮ್ಮ ಗಾಡು ಅನ್ನುವಂಥ ಒಂದು ಆಂದೋಲನ ಇದೆ, ಒಂದು ಹೆಮ್ಮೆ ಇದೆ. ಅವರು ಬೇಕಾದ ಆಹಾರನ ಅವ್ರು ತಿಂತಾರೆ, ಅವ್ರ ಹಕ್ಕನ್ನು ನಾವು ಗೌರವಿಸಬೇಕು. ಆದರೆ ಅವರು ಬಿರಿಯಾನಿ ತಿಂತಾರೆ, ತಿನ್ನಬಾರ್ದು ಅಂತೇಳಿ ನಾವು ಪ್ರಶ್ನೆ ಮಾಡ್ತಿದ್ದೀವಲ್ಲ, ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ಬೇಕಾಗಿದೆ. ಹಾಗಾಗಿ ನಾನು ಏನಾದರೂ ತಿಂತೀನಿ, ನಿಮಗೆ ಯಾಕೆ? ಆದರೆ ನಾನು ಮಾತಾಡೋ ಒಳ್ಳೆ ವಿಚಾರಗಳ ಬಗ್ಗೆ, ನಾನು ಮಾಡೋ ಒಳ್ಳೆ ಪ್ರೊಡಕ್ಷನ್ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ, ಇಂಥ ವಿವಾದಗಳು ಮಾತಾಡ್ತಾರೆ ಅನ್ನೋದನ್ನು ಈಗ ಚರ್ಚೆ ಮಾಡ್ತಿರುವಂಥದ್ದು. ಇನ್ನೊಂದು ಸ್ನೇಹಿತರೆ, ಡಾಲಿ ಧನಂಜಯ್ ಅವರು ಯಾಕೆ ಭಾಳ ಇಷ್ಟ ಆಗ್ತಾರೆ, ಯಾಕೆ ಅವರ ಈ ವಿಚಾರವನ್ನು ಮುನ್ನೆಲೆ ತರ್ತೀರಾ ಅಂತ ನಾವು ಹೇಳೋದಾದರೆ, ಡಾಲಿ ಧನಂಜಯ್ ಅವರು ಎಜುಕೇಟ್ ಮಾಡ್ತಾರೆ. ನೋಡಿ, ನೀವು ನಿರಂಕುಶ ಮತಿಗಳಾಗಿರಿ ಅಂತ ಹೇಳ್ತಾರೆ. ಯಾರಿಗರ್ಥ ಆಗಬೇಕು? ಕುವೆಂಪು ಅವರ ಈ ಕಾನ್ಸೆಪ್ಟು ಎಷ್ಟು ಚೆನ್ನಾಗಿ ಗೊತ್ತಿದೆ. ನಿಮ್ಮ ಥಾಟ್ಸು ಪ್ರಗತಿಪರವಾಗಿರಲಿ, ನೀವು ಯಾರ ಅಡಿಯಾಳುಗಳಾಗಬೇಡಿ, ನೀವು ಆತ್ಮಾಭಿಮಾನವನ್ನು ಇಟ್ಕೊಳ್ಳಿ, ನೀವು ವೈಚಾರಿಕವಾಗಿರಿ, ವೈಜ್ಞಾನಿಕವಾಗಿರಿ, ಸಮಾನತೆಯಾಗಿರಿ, ಜೊತೆಗೆ ಎಲ್ಲರೂ ನಾವು ಒಂದೇ ಅನ್ನುವಂಥ ಥಾಟ್ಸ್ ಹೇಳಿದಾಗ ಅಲ್ಲಿ ಡಾಲಿ ವಿರುದ್ಧ ಕೆಂಗಣ್ಣು ಬಂದ್ಬಿಡುತ್ತೆ. ಡಾಲಿ ಏನೋ ಬೇರೆ ಹೇಳ್ತಾ ಇದ್ದಾನಲ್ಲ. ಇಲ್ಲಿ ಈ ನೆಲದ ಅಸಮಾನತೆಯನ್ನು ಪ್ರಶ್ನೆ ಮಾಡಿದಾಗ ನಾವೆಲ್ಲ ಒಗ್ಗಟ್ಟಾಗಿರೋಣ ಅಂತ ಹೇಳಿದ್ರೆ, ನಾವು ಸ್ವಲ್ಪ ವೈಜ್ಞಾನಿಕವಾಗಿ ಯೋಚನೆ ಮಾಡೋಣ, ಮೌಢ್ಯತೆ ಬಿಡೋಣ ಅಂತ ಡಾಲಿ ಹೇಳಿದ್ರೆ ಸಿಟ್ಟು ಬರುತ್ತೆ. ಅದನ್ನೇ ಹೇಳೋದು, ಈ ಪಟ್ಟಭದ್ರ ಹಿತಾಸಕ್ತಿಗಳು ಈ ರೀತಿ ಯೋಚನೆ ಮಾಡೋ ನಟರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಡಾಲಿ ಅವರಿಗೆ ಸಿಟ್ಟು ಬಂದಿರೋದು ಅದೇ. ಯಾಕೆಂದ್ರೆ ದೊಡ್ಡ ದೊಡ್ಡ ಸ್ಟಾರ್ ನಟರುಗಳು ಇದ್ರ ಬಗ್ಗೆ ಮಾತಾಡೋದೇ ಇಲ್ಲ, ಅವರಿಗೆ ಇದ್ರ ಬಗ್ಗೆ ಗೊತ್ತೂ ಇಲ್ಲ, ಆಮೇಲೆ ಬೇಕಾಗಿಯೂ ಇಲ್ಲ. ಅದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅಂತ ನಟರು, ಬೇರೆ ಬೇರೆ ದೊಡ್ಡ ದೊಡ್ಡ ನಟರು ಯಾಕೆ ಬಹಳ ಇಂಪಾರ್ಟೆಂಟ್ ಆಗ್ತಾರೆ? ಡಾಲಿ ಅಂತ ನಟರು ಯಾಕೆ ಇಂಪಾರ್ಟೆಂಟ್ ಆಗ್ತಾರೆ ಅಂದರೆ, ಅವರು ಸಮಾಜದ ಅನ್ಯಾಯದ ವಿರುದ್ಧ, ಸಮಸ್ಯೆಗಳ ಬಗ್ಗೆ ಮಾತಾಡ್ತಾರೆ, ಅಸಮಾನತೆ ವಿರುದ್ಧ ಪ್ರಶ್ನೆ ಮಾಡ್ತಾರೆ, ಆಹಾರ ಅವರ ಹಕ್ಕು ಅಂತ ಹೇಳ್ತಾರೆ. ಮಾಂಸಾಹಾರ ತಿಂದವರೆಲ್ಲ ಒಳ್ಳೆಯವರಲ್ಲ, ಏನು ಸಸ್ಯಾಹಾರ ತಿಂದವ್ರು ಮಾತ್ರ ಕೆಟ್ಟವರು ಅನ್ನೋ ಥರ ಯಾಕೆ ಬಿಂಬಿಸ್ಬೇಕು? ಇವತ್ತು ಈ ದೇಶದ ಬಹುಪಾಲು ಜನ ಮಾಂಸಾಹಾರ ಸೇವಿಸ್ತಾರೆ, ಅದು ಅವರ ಹಕ್ಕು. ದೇಹಕ್ಕೆ ಮಾಂಸ ಅತ್ಯಂತ ಅಗತ್ಯ, ಪ್ರೋಟೀನ್ ಕೊಡುತ್ತೆ. ಮೊಟ್ಟೆ ತಿಂದರೆ ಮೊಟ್ಟೆ ತಿನ್ನಬಾರ್ದು ಅಂತ ಹೇಳಿ ವಿವಾದ ಮಾಡೋದು, ಮಾಂಸ ತಿಂದರೆ ಬಿರಿಯಾನಿ ತಿಂತಾರೆ ಅಂತ ವಿವಾದ ಮಾಡೋದು, ಈ ಜಾತಿ ಶ್ರೇಷ್ಠತೆಯ ವ್ಯಸನ, ಈ ಆಹಾರದ ಈ ರೀತಿಯ ತಾರತಮ್ಯ ನೀತಿಗಳು ನಮ್ಮ ಸಮಾಜವನ್ನು ಕಲುಷಿತಗೊಳಿಸ್ತವೆ. ಹಾಗಾಗಿ ನಮ್ಮಲ್ಲಿ ಒಂದಷ್ಟು ಸ್ಟಾರ್ ನಟರ ಅಭಿಮಾನಿಗಳಿದ್ದಾರೆ, ಅವರು ಸಮಾಜಕ್ಕೆ ಒಳ್ಳೆ ಸಂದೇಶಗಳನ್ನು ಹೇಳಿದ್ರೆ ಒಂದಷ್ಟು ಬದಲಾವಣೆಗಳಾಗ್ತವೆ. ಆದರೆ ಅವ್ರು ಯಾರೂ ಮಾಡೋದಿಲ್ಲ. ಈ ಕೆಲಸಕ್ಕೆ ಬಾರದ ಡೈಲಾಗ್ಗಳು ಹೇಳಿ ಅಂದರೆ ಹೇಳ್ತಾರೆ, ಅದರಿಂದ ಏನೂ ಉಪಯೋಗ ಇಲ್ಲ. ಹಾಗಾಗಿ ಡಾಲಿ ಧನಂಜಯ್ ಅವರನ್ನು ನಾವು ಅತ್ಯಂತ ಗೌರವವಾಗಿ ಅವ್ರನ್ನ ನಾವು ಕಾಣಬೇಕು, ಮತ್ತು ಅವ್ರ ಸ್ವಾತಂತ್ರ್ಯವನ್ನು ನಾವು ಗೌರವಿಸಬೇಕು. ಸಮಾನತೆ ಬಗ್ಗೆ ಮಾತಾಡ್ತಾರೆ, ಆಮೇಲೆ ಜಾತಿ ಸಮಸ್ಯೆ ಬಗ್ಗೆ ಮಾತಾಡ್ತಾರೆ, ಮೌಢ್ಯತೆ ವಿರುದ್ಧ ದನಿ ಎತ್ತುತ್ತಾರೆ. ಇಷ್ಟು ಪ್ರಗತಿಪರವಾಗಿ, ಇಷ್ಟು ಮಾನವೀಯವಾಗಿರುವಂಥ ನಟನ ಬಗ್ಗೆ ನಾವೆಲ್ಲ ಟ್ರೋಲ್ ಮಾಡ್ತೀವಿ ಅಂದರೆ ನಮ್ಮ ಯೋಚನೆ ಎಷ್ಟು ಪ್ರಪಾತಕ್ಕೆ ಇಳಿದಿದೆ ಅನ್ನೋದನ್ನು
ನಾವು ಚಿಂತನೆ ಮಾಡಬೇಕು. ಹಾಗಾಗಿ ಡಾಲಿ ಮೊಸರನ್ನಾದರೂ ತಿನ್ನಲಿ, ಡಾಲಿ ಕೀರಾದರೂ ತಿನ್ನಲಿ, ಯಾರು ಏನು ಬೇಕಾದ್ರೂ ತಿನ್ನಲಿ ಬಿಡ್ರಿ, ಅದು ಅವರಿಷ್ಟ. ನಿಮಗೇನು ಸಮಸ್ಯೆ? ನಿಮ್ಮ ಸಮಸ್ಯೆ ಏನು ಅಂದರೆ ಈ ರೀತಿ ಬದಲಾವಣೆ ಮಾಡಿ, ಈ ರೀತಿ ತಾರತಮ್ಯಗಳನ್ನು ಸೃಷ್ಟಿ ಮಾಡಿ ಸಮಾಜದಲ್ಲಿ ಅಶಾಂತಿ ಮಾಡೋದೇ ಸಮಸ್ಯೆ. ಇದನ್ನ ನಾವು ಯಾರಿಗೆ ಹೇಳ್ತಿದ್ದೀವಿ ಅಂದರೆ, ಈ ಥರದ ಸಣ್ಣ ಯೋಚನೆ ಮಾಡ್ತಾರಲ್ಲ, ಒಂದು ರೀತಿ ವಿಷಮ ರೀತಿಯ ಯೋಚನೆಗಳನ್ನ ಇಟ್ಕೊಂಡಿದ್ದಾರಲ್ಲ, ಅವ್ರಿಗೆ ಹೇಳ್ತಾ ಇದ್ದೀವಿ. ಹಾಗಾಗಿ ಡಾಲಿ ಅಂತ ನಟರ ಮಾತನ್ನ ನಾವು ಗಂಭೀರವಾಗಿ ಪರಿಗಣಿಸಬೇಕು. ದೊಡ್ಡ ದೊಡ್ಡ ಸ್ಟಾರ್ ನಟರುಗಳನ್ನ ನಾವು ಅವಜ್ಞೆಗೆ ಒಳಪಡಿಸ್ಬೇಕು. ಹಾಗಾಗಿ ನಾವು ಡಾಲಿ ಅವರನ್ನ ಬೆಂಬಲಿಸೋಣ. ಅವರ ಆಹಾರದ ಹಕ್ಕನ್ನು, ಅವರ ಸಮಾನತೆಯ ಹಕ್ಕನ್ನು, ಎಲ್ಲ ಕೂಡಿ ಬಾಳುವ ಹಕ್ಕನ್ನು ನಾವು ಗೌರವಿಸೋಣ. ನಮಸ್ಕಾರ.